ಗಣರಾಜ್ಯೋತ್ಸವದ ಅಂಗವಾಗಿ ಲೋಕೋಪಯೋಗಿ ಇಲಾಖೆ ಭವನ ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಹಾಗೂ ಲೋಕೋಪಯೋಗಿ ಇಲಾಖೆ ಗುತ್ತಿಗೆದಾರರಿಗೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಶರಣರಾಜ್ ಚಪ್ಪರಬಂದಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖೆ ನೌಕರರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಅಮಿನಾ ಮುಖ್ತಾರ್ ಅಹಮದ್ ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ವೃತ್ತ ಕಲಬುರಗಿ, ಸುರೇಶ್ ಮೇಧಾ ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಗುಣಭರವಸೆ ವಲಯ ಕಲಬುರಗಿ, ಸುರೇಶ್ ಎಲ್ ಶರ್ಮಾ ಅಧೀಕ್ಷಕ ಅಭಿಯಂತರರು ಮುಖ್ಯ ಅಭಿಯಂತರವರ ಕಚೇರಿ ಕಲಬುರಗಿ, ರಾಹುಲ್ ಕಾಂಬ್ಳೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಲೋಕೋಪಯೋಗಿ ಇಲಾಖೆ ವಿಭಾಗ ಕಲಬುರಗಿ, ಸೂರ್ಯಕಾಂತ್ ಕಾರಾಬಾರಿ ಕಾರ್ಯನಿರ್ವಾಹಕ ಇಂಜಿನಿಯರರು ಗುಣಭರವಸೆ ವಿಭಾಗ ಕಲಬುರಗಿ ಇನ್ನಿತರರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ. ಅದೇ ರೀತಿಯಾಗಿ ಇದು ಏನು ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದಾರೆ, ಇದಕ್ಕೆ ರೂವಾರಿ ಅಂದರೆ ಶರಣರಾಜ್ ಚಪ್ಪರಬಂದಿ. ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ಇಲ್ಲಿ ಇದ್ದೀವಿ, ಬಟ್ ಈ ಥರ ಒಂದು ಯಾವುದೋ ಒಂದು ಇನ್ನೋವೇಟಿವ್ ಮಾಡಲಿಲ್ಲ. ಇವತ್ತು ನಾನು ಹೋದ ವರ್ಷದಿಂದ ನೋಡ್ತಾ ಇದ್ದೀನಿ, ಈಗ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಒಂದು ಏನು ಅವ್ರದ್ದು ಏನು ಸ್ಪೋರ್ಟಿವ್ ಮತ್ತು ಒಂದು ಏನು ಆ್ಯಕ್ಟಿವ್ ಮತ್ತು ಒಂದು ಏನು ಇದು ಅವ್ರದ್ದು ಇದು ಎಬಿಲಿಟಿ, ಕ್ಯಾರೆಕ್ಟರ್ ಮತ್ತು ಅವ್ರ ಸ್ವಭಾವ ಏನಿದೆ ಅದಕ್ಕೆ ನಾನು ಮೆಚ್ತೀನಿ. ಮತ್ತು ಅವರಿಗೆ ಈ ಒಂದು ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ, ಇದು ಆಯೋಜನೆ ಮಾಡಲಿಕ್ಕೆ ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅವರಿಗೆ ಈ ವೇದಿಕೆ ಮೂಲಕ ಅವರಿಗೆ ಹಿ ಡಿಸರ್ವ್ ದಟ್ ಹಾನರ್, ಅವ್ರಿಗೆ ಹಾನರ್ ಮಾಡ್ತಾರೆ. ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಲೋಕೋಪಯೋಗಿ ಇಲಾಖೆಯ ಅಧೀಕ್ಷಕ ಅಭಿಯಂತರು ಆಗಿರ್ತಕ್ಕಂಥ ಅಮೀನ್ ಮುಖ್ತಾರ್ ಸಾಹೇಬ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನವನ್ನು ವಹಿಸಿರ್ತಕ್ಕಂಥ ಸುರೇಶ್ ಎಲ್ ಶರ್ಮಾ ಸಾಹೇಬ್ರೆ, ವೇದಿಕೆ ಮೇಲೆ ಎಲ್ಲ ಅಧಿಕಾರಿ ಮಿತ್ರರೇ, ಸರ್ಕಾರಿ ನೌಕರ ಸಂಘದ ಕಾರ್ಯಾಧ್ಯಕ್ಷರೇ, ಈ ಕ್ರಿಕೆಟ್ ಪಂದ್ಯಾವಳಿ ಗಣರಾಜ್ಯೋತ್ಸವದ ನಿಮಿತ್ತವಾಗಿ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಕಳೆದ ವರ್ಷದಲ್ಲಿ ಕೂಡ ಈ ಕ್ರೀಡಾಕೂಟ ಆಯೋಜನೆ ಮಾಡಿದ್ದೀರಿ, ಭಾಳ ಸಂತೋಷ. ಇವತ್ತು ಪ್ರತಿಯೊಬ್ಬ ಸರ್ಕಾರಿ ನೌಕರರು, ಈಗ ತಾನೇ ನಮ್ಮ ತಿಪ್ಪಿ ಸರ್ ಅವರು ಹೇಳಿದಂತೆ ನಾವು ಅನೇಕ ಕೆಲಸದ ಒತ್ತಡದಲ್ಲಿದ್ದೇವೆ. ಇವತ್ತು ದೈನಂದಿನ ಜೀವನದಲ್ಲಿ ಕೂಡ ಅನೇಕ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಬೇಕಾದದ್ದು ತುಂಬ ಅವಶ್ಯಕವಿದೆ. ಹಾಗಾಗಿ ನಾವು ಈ ದೈನಂದಿನ ಜೀವನದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿ ಅನೇಕ ತೊಂದರೆಗಳನ್ನು, ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಸಮರ್ಥವಾಗಿ ಎದುರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾವು ರೂಪಿಸಬೇಕಾದರೆ ನಾವು ಮೊದಲು ಮಾನಸಿಕವಾಗಿ, ದೈಹಿಕವಾಗಿ, ಆರೋಗ್ಯವಾಗಿ ಸದೃಢವಿದ್ದಾಗ ಮಾತ್ರ ಅವೆಲ್ಲವುಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಲೋಕೋಪಯೋಗಿ ಇಲಾಖೆಯಿಂದ ಕ್ರೀಡಾ ಚಟುವಟಿಕೆಗಳನ್ನು ಅಲ್ಲದೆ ಇನ್ನಿತರ ಹಲವಾರು ಹೆಲ್ತ್ ಕ್ಯಾಂಪ್ ಆಗಿರ್ಬೋದು ಮತ್ತು ಕ್ಯಾಲೆಂಡರ್ ವಿತರಣೆ ಸಮಾರಂಭ ಇರ್ಬೋದು, ಅನೇಕ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಚಟುವಟಿಕೆಗಳು ಅದು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಮೊಟ್ಟ ಮೊದಲಿಗೆ ಅಂದರೆ ಅದು ಲೋಕೋಪಯೋಗಿ ಇಲಾಖೆ ಅಂತಕ್ಕಂಥದ್ದು ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರಿ ನೌಕರರು ಸುಮಾರು 84 ಇಲಾಖೆಗಳಲ್ಲಿ ಕೂಡ ಇವತ್ತು ವಾರ್ಷಿಕವಾದಂಥ ಕ್ರೀಡಾಕೂಟಗಳನ್ನು ಕೂಡ ನಾವು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ವತಿಯಿಂದ ಸರ್ಕಾರಿ ನೌಕರ ಸಂಘದ ನೇತೃತ್ವದಲ್ಲಿ ಆಯೋಜನೆಯನ್ನು ಮಾಡ್ತೇವೆ. ಇದೇ ತಿಂಗಳು 21, 22 2 ದಿವಸ ನಮ್ಮ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಎಲ್ಲ ಸ್ಪರ್ಧೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇವೆ.
2 ದಿನ ಸರ್ಕಾರಿ ನೌಕರಿಗೆ ಭಾಗವಹಿಸ್ತಕ್ಕಂಥ ನೌಕರರಿಗೆ 2 ದಿನ ವಿಶೇಷವಾಗಿರ್ತಕ್ಕಂಥ ಸಾಂದರ್ಭಿಕ ರಜೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಂಜೂರು ಮಾಡಿದ್ದಾರೆ. ಹಾಗಾಗಿ ತಮ್ಮ ಇಲಾಖೆಯ ನೌಕರರು ಕೂಡ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಳ್ಳುತ್ತಾ ಇವತ್ತು ಬಹಳ ಸಂತೋಷ ಆಗ್ತಿದೆ. ಇವತ್ತು ಗುತ್ತಿಗೆದಾರರ ಸಂಘ ಕೂಡ ತನ್ನ ಒಂದು ಸಮನ್ವಯತೆಯಿಂದ ತಮ್ಮ ಇಲಾಖೆಯಲ್ಲಿ ತೊಡಗಿರುವಂಥದ್ದು ಕೂಡ ಸಂತೋಷ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇರ್ಬೋದು, ಇಡೀ ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಯ ಅಧಿಕಾರಿಗಳಿಗೆ ನೌಕರರಿಗೆ ಆಗತಕ್ಕಂಥ ಅನೇಕ ಸಮಸ್ಯೆಗಳು ತೊಂದರೆಗಳಿಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ತಮ್ಮ ಜೊತೆಗಿರ್ತಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಈ ಕ್ರೀಡಾಕೂಟದ ಸಮಾರಂಭಕ್ಕೆ ನಮಗೂ ಕೂಡ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೂ ಇಲಾಖೆಯ ನಮ್ಮ ನೂತನ ಅಧ್ಯಕ್ಷರಾದ ಚಪ್ರಗುಂಡಿ ಮತ್ತು ಪದಾಧಿಕಾರಿಗಳಿಗೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಜೈ. ಸಂಭ್ರಮದ ಕಾರ್ಯಕ್ರಮ ಇದಾಗಿದೆ ಅನ್ನೋ ಮಾತನ್ನ ಬಹಳ ಖುಷಿಯಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತು ಅನೇಕರು ಅನೇಕ ರೀತಿಯ ಒತ್ತಡಗಳ ಬದುಕನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದೊಳಗೆ ಈ ಭಾನುವಾರದ ರಜೆಯೂ ಕೂಡ ನಮ್ಮ ಬದುಕಿನ ಒಂದಿಷ್ಟು ಕ್ಷಣವನ್ನ ಸಂಭ್ರಮಿಸಬೇಕೆನ್ನುವ ನಿಟ್ಟಿನೊಳಗೆ ನಮ್ಮ ಮುಕ್ತಾರ್ ಸಾಹೇಬರು ಮತ್ತು ನಮ್ಮ ಸುರೇಶ್ ಶರ್ಮಾ ಸರ್ ಅವರ ಸಹಕಾರದೊಂದಿಗೆ ನಮ್ಮ ಶರಣರಾಜ್ ಚಪ್ಪರಬಂದಿ ಅಣ್ಣವರು ಮತ್ತು ಅವರೆಲ್ಲ ಬಳಗ ಬಹಳ ಅಭಿಮಾನಪೂರ್ವಕವಾಗಿ ಇವತ್ತು ನಿಮಗಾಗಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಅವಶ್ಯ ಇರತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವತ್ತು ಗಣರಾಜ್ಯೋತ್ಸವದ ನಿಮಿತ್ತವನ್ನ ಮಾಡಿಕೊಂಡು ಇವತ್ತು ವಿಶೇಷವಾಗಿ ಎಲ್ಲಾ ಇಲಾಖೆಗಳು ಅನೇಕ ರೀತಿಯ ಒತ್ತಡಗಳನ್ನ ಅನುಭವಿಸಿರ್ತಕ್ಕಂಥ ಸಂದರ್ಭ ನೋಡ್ತಾ ಇದ್ದೀವಿ. ಬಹುಶಃ ಹೆಚ್ಚಿನ ಒತ್ತಡ ಅಂತಂದ್ರೆ ಅದು ಲೋಕೋಪಯೋಗಿ ಇಲಾಖೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ, ನಾವೆಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ. ಯಾಕಂತಂದ್ರೆ ಬಹುಶಃ ಅನೇಕ ರೀತಿಯ ಒತ್ತಡಗಳು ಈ ಇಲಾಖೆಗಳಲ್ಲಿ ನಾವು ಕಾಣ್ತೀವಿ. ಅಂತ ಸಂದರ್ಭದೊಳಗೆ ನಿಮಗೆ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಉಲ್ಲಾಸವನ್ನ ಒದಗಿಸಿಕೊಡ್ಬೇಕೆನ್ನುವ ನಿಟ್ಟಿನೊಳಗೆ ಇವತ್ತು ನಿಮಗಾಗಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ಹಮ್ಮಿಕೊಳ್ಳುವುದರ ಮೂಲಕ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭಕ್ಕೆ ಸಾಕ್ಷಿಯಾಗುವ ನಿಟ್ಟಿನೊಳಗೆ ಈ ಕಾರ್ಯಕ್ರಮವನ್ನ ಆಯೋಜನೆಗೊಂಡಿದೆ. ಈ ಕೆಲಸ ನಿರಂತರವಾಗಿ ನಡೀಬೇಕು. ನಮ್ಮ ಶರಣರಾಜ್ ಚಪ್ಪರಬಂದಿ ಅನ್ನೋರು ಜಿಲ್ಲಾ ಘಟಕದ ಅಧ್ಯಕ್ಷರಾದ ನಂತರ ವಿಶೇಷವಾಗಿ ನಿಮಗಾಗಿ ಇನ್ನು ಅನೇಕ ರೀತಿಯ ಕಾರ್ಯ ಯೋಜನೆಗಳನ್ನ ಮಾಡಬೇಕೆನ್ನುವ ವಿಶೇಷವಾದ ಆಲೋಚನೆಗಳನ್ನ ಅವರು ಇಟ್ಟುಕೊಂಡಿದ್ದಾರೆ. ಆ ಎಲ್ಲ ಯೋಜನೆಗಳನ್ನ ಆ ಎಲ್ಲ ಆಲೋಚನೆಗಳನ್ನ ಇವತ್ತು ಬರುವ ದಿನಗಳಲ್ಲಿ ಅದನ್ನ ಸಮರ್ಪಕವಾಗಿ ಜಾರಿಗೊಳ್ಳಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ವಿಶೇಷವಾಗಿರ್ತಕ್ಕಂಥ, ಯಾಕಂದ್ರೆ ನಾವೆಲ್ಲರೂ ಕೂಡ ರವಿವಾರ ಫ್ರೀ ಇರ್ತೀವಿ ಅಂತ ನಾವೆಲ್ಲ ಭಾವಿಸ್ಕೊಂಡಿವಿ. ಆದ್ರೆ ಬಹುಶಃ ಈ 7 ದಿವಸಗಳಲ್ಲಿ ಹೆಚ್ಚಿನ ಒತ್ತಡ, ಹೆಚ್ಚಿನ ವಿಶೇಷವಾಗಿರ್ತಕ್ಕಂಥ ಕೆಲಸಗಳಿರ್ತಕ್ಕಂಥ ದಿನ ಯಾವುದು ಅಂತಂದ್ರೆ ಅದು ರವಿವಾರ. ಅಂತ ಒಂದು ಮಹತ್ವದ ದಿನವನ್ನ ಇವತ್ತು ಈ ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಆ ಸಮಯದಾಸವನ್ನ ತಾವು ಮಾಡ್ಲಿಕ್ಕೆ ಬಂದಿದ್ದಲ್ಲ, ಎಲ್ಲ ವಿಶೇಷವಾಗಿರ್ತಕ್ಕಂಥ ಎಲ್ಲ ತಂಡಗಳಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಿ, ಬಹುಶಃ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಬರ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ಭವಿಷ್ಯ ಅದು ನಮಗೆ ಮುಖ್ಯ ಅಲ್ಲ, ಗೆಲ್ಲೋದು ಮುಖ್ಯ ಅಲ್ಲ, ಭಾಗವಹಿಸುವುದು ಮುಖ್ಯ ಅಂತಕ್ಕಂಥ ಭಾವನೆ ನಾವೆಲ್ಲರೂ ಕೂಡ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಈ ಕೆಲಸ ನಿರಂತರವಾಗಿ ನಡೀಲಿ. ಇಂತಹ ಅನೇಕ ಸ್ಪರ್ಧೆಗಳಲ್ಲಿ ಬಹಳ ವಿಶೇಷವಾಗಿ ಸಮರ್ಪಣಾ ಭಾವದಿಂದ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುವುದರ ಮೂಲಕ ಈ ಸ್ಪರ್ಧೆಗಳಿಗೆ ವಿಶೇಷವಾದ ಮೆರಗನ್ನು ತಂದುಕೊಡ್ತಕ್ಕಂಥ ಕೆಲಸ ನಿಮ್ಮಿಂದ ಆಗ್ಲಿ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಿರ್ತಕ್ಕಂಥ ಶರಣರಾಜ್ ಚಪ್ಪರಬಂದಿ ಅಣ್ಣರಿಗೂ ಮತ್ತು ಅವರೆಲ್ಲ ಬಳಗಕ್ಕೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರೂ ಶರಣು ಶರಣಾರ್ಥಿ. ಒಂದು ಬಹಳ ಒಳ್ಳೆ ಕೆಲಸ ಆಗ್ತದೆ. ಇವತ್ತೊಂದು ನಮಗೊಂದು ಕನ್ನಡ ಸಾಹಿತ್ಯ ಪರಿಷತ್ತಕ್ಕೆ ಮೊನ್ನೆ ನಮಗೆಲ್ಲ ಸನ್ಮಾನ ಇಟ್ಟುಕೊಂಡಿದ್ರು. ಯಾರು ನಮ್ಮ ಅಧ್ಯಕ್ಷರು ದಿಗಿತಿಪ್ಪಿ ಸಾಹೇಬರು. ಅವಾಗ ನಮ್ಮ DC ಅವರಿಗೆ ಮತ್ತು ನಮ್ಮ ಕಮಿಷನರ್ ಸಾಹೇಬ್ರಿಗೆ ಕರೆಸಿದ್ರು. ಅವಾಗ ಕರೆಸಿದಾಗ ನಮ್ಮ DC ಅವರು ಸಾಹೇಬರು ಅವರು ಒಬ್ಬರಿಗೆ ಹಾರ ಹಾಕತ್ ಹೇಳಿದ್ರೆ ಅವ್ರು ನಾವು EDP ಕೂತಂತವ್ರು ಓಸೋ ಮಂದಿಗೆ ಹಾರ ಹಾಕಿದ್ರು. ಮೇಡಮ್ ಅವ್ರು ಇದು ಏನು ರೀತಿ ಯಾಕೆಂದ್ರೆ ಅವ್ರು ನಾನು ಮನುಷ್ಯರಿತ್ತಂದ್ರೆ ಅವರು ನಾನು ಮನುಷ್ಯರಿದ್ದೀನಿ, ನಿಮ್ಮೆಲ್ಲರೂ ಬೆಳಿಬೇಕು, ನಿಮ್ಮೆಲ್ಲರೂ ಕೂಡ ಕಲಿಬೇಕು ಅಂತ ನನಗೆ ಭಾಳ ಆಸೆ ಅದ ಏನದು. ಅದಕ್ಕೆ ಯಾಕಂದ್ರೆ ಸ್ವಂತ ಹಾರ ಹಾಕ್ಬಾರ್ದನ ಎಲ್ಲ ಹಿರಿಯರಿದ್ದೀರಿ, ನಾ ಹಿರಿಯರಿಗೆ ಯಾಕೆ ಸನ್ಮಾನ ಮಾಡಬಾರ್ದು, ಈ ಹಿರಿಯರಿಗೆ ಸನ್ಮಾನ ಮಾಡೋಕ್ಕೆ ನನಗೆ ಸಮಯ ಕೊಟ್ಟಿದ್ದಕ್ಕಾಗಿ ದೇಗಿತಿಪ್ಪಿ ಅವರಿಗೆ ಭಾಳ ಧನ್ಯವಾದ ಅನಿಸುತ್ತಾ ಅಂತ ಹೇಳಿದ್ರು. ಅಂಥ ಆಫೀಸರ್ ಇದ್ದಾಗ ನೋಡ್ರಿ ಎಷ್ಟು ಅವರು ಜನರ ಬಳಿ ಬೆಳಿಬೇಕು ಅನ್ನೋಂಥ ಎಷ್ಟು ಆಸೆ ಅದ. ಅದೇ ರೀತಿಯಾಗಿ ಇವತ್ತು ನಮ್ಮ ಮುಕ್ತಾರ್ ಸಾಹೇಬ್ರನ್ನು ಮತ್ತೆ ಯಾವಾಗನೂ ಜನರ ಬಳಿ ಬೆರೆತು ಯಾವಾಗೇ ಬಂದು ಕೆಲಸ ತೊಗೊಂಡು ಹೋದ್ರೆ ಅದು ಸಾರ್ವಜನಿಕಿದ್ರೆ ಭಾಳ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಏನಂತ ಭಾಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ.
ಹಾಗೂ ನಮ್ಮ ಯುವಕರಾದಂಥ ಕಾರ್ಯನಿರ್ವಾಹಕ ಅಭಿಯಂತರರು ಬಂದಿದ್ದಾರೆ. ಬಹಳ ಸಂತೋಷ. ಬಹಳ ಯುವಕರಿದ್ದಾರೆ ಅವರು. ನಿಮಗೆ ಯಾವ್ದಕ್ಕಾದ್ರೂ ಪ್ರೋತ್ಸಾಹ ಕೊಡೋಕೆ ಅವ್ರಿಗೆ ಹಿಂದೆ ಸರಿಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಇದೇನು ಇಟ್ಕೊಂಡ್ರಿ ಇವತ್ತೇನು ನಮಗೆ ಇದು ಮಾಡಿರಿ ಬಹಳ ಸಂತೋಷ ದಿನ ಅಂತ ಹೇಳಿ ನಾನು ಇದಕ್ಕೆ ವರ್ಣನೆ ಮಾಡ್ತೀನಿ. ಇದು ಅಜರಾಮರವಾಗಿ ನಡೀಬೇಕು, ಇದೇ ರೀತಿಯಾಗಿ ನಡೀಲಿ ಅಂತ ಹಾರೈಸಿ ಮಾತು ಮುಗಿತೀನಿ. ಸಂವಿಧಾನ ಸಮರ್ಪಣೆಯ ದಿನದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ 5 ಟೀಮ್ಗಳಾಗಿ ಇದ್ದಾವೆ. ಅದಕ್ಕೆ ನಾನು 5 ಟೀಮ್ ಕೂಡ ಶುಭಾಶಯ ಕೋರ್ತೇನೆ. ಇದು ಸ್ಪೋರ್ಟ್ಸ್, ಯಾವುದೇ ಸ್ಪೋರ್ಟ್ಸ್ ಅಲ್ಲಿ ಅದಕ್ಕೆ ಸ್ಪೋರ್ಟ್ಸ್ ಸ್ಪಿರಿಟ್ಲಿಂದ ಆಡ್ಬೇಕು. ನಾವು ಸೋಲು ಗೆಲುವು ಮುಖ್ಯ ಅಲ್ಲ. ನೀವು ಯಾವುದೇ ಬೌಲಿಂಗ್ ಮಾಡ್ರಿ, ಬ್ಯಾಟಿಂಗ್ ಮಾಡ್ರಿ, ಅಗದಿ ಖುಷಿಯಿಂದ ಆಟ ಆಡ್ರಿ ಎಲ್ಲರೂ. ಏನಪ್ಪ ಅಂದ್ರೆ ಮತ್ತೆ ಯಾವುದೇ ತಾರತಮ್ಯ ಇಲ್ಲದೇನೆ ಗೆದಿಬೇಕು ಸೋಲಿಬೇಕು ಅದೆಲ್ಲ ಮುಖ್ಯ ಅಲ್ಲ. ಸ್ಪೋರ್ಟ್ಸ್ ಫೀಲ್ಡ್ ಅವೆಲ್ಲ ಆಡ್ಬೇಕು, ಎಂಜಾಯ್ ಮಾಡ್ಬೇಕು ಈ ಕ್ರಿಕೆಟ್ ಅಂತ ಹೇಳಿ ತಮ್ಮನ್ನು ಮತ್ತೊಮ್ಮೆ ಶುಭಾಶಯ ಕೋರಿ ಇದನ್ನು ಸ್ಪಾನ್ಸರ್ ಮಾಡಿದ್ರೆ ನಮ್ಮ ರಾಘವೇಂದ್ರ ಅವರು ಮಾಜಿದವರು ಕೂಡ ಇದೊಂದು ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಬೆಸ್ಟ್ ಆಫ್ ಲಕ್.